ಸರ್ ನಿಮ್ಗೆ ಏನೇ ಬೇಕಾದರೂ ಯಾವುದೇ ಟೈಮಲ್ಲಿ ಬೇಕಾದರೂ ಕಾಲ್ ಮಾಡಿ ಸರ್. ಇವಳು ಈ ಮನೇಲಿ ಇದ್ದ ಮಗುವಲ್ಲ, ಮುಂಚಿಂದಲೂ ನಾವು ಅವಳು ಯಾವತ್ತೂ ಹಾಗೆ ನೋಡಿಲ್ಲ. ಇವಳು ನಮ್ಮ ಮಗಳು. ಅಯ್ಯೋ ದೇವ್ರೆ, ಆ ಕಿರಾತಕ ತಾನು ಅಂದ್ಕೊಂಡಿದ್ದನ್ನು ಮಾಡೇ ಬಿಡ್ತಾನೆ. ಮಿಂಚಿನ ಗೌತಮ್ ಭೂಮಿಗಿಂತ ದೂರ ಮಾಡ್ತಾನೆ. ದೇವ್ರೆ, ನೀನು ಕಣ್ಮುಚ್ಕೊಂಡು ಸುಮ್ಮನಿದೆಯಲ್ಲೋ. ದೇವ್ರೆ, ನನಗೆ ಶಕ್ತಿ ಕೊಡು. ಈ ನರಕದಿಂದ ಪಾರಾಗಿ ಗೌತಮ್ಗೆ ಈ ವಿಷಯ ತಿಳಿಸ್ಲೇಬೇಕು. ಏನು ಮಾಡೋಣ? ಸಿರಿತನವೆಂದು ಶಾಶ್ವತವಲ್ಲ, ರಾಜಕುಮಾರಿ ದೇವತೆಯಲ್ಲ. ಕೇಳಿ, ಮನುಷ್ಯ ಎಷ್ಟೇ ಕ್ರೂರಿ ಆದರೂ ಅವನು ಬದುಕಲ್ಲೊಂದು ಫುಲ್ ಸ್ಟಾಪ್ ಇದ್ದೇ ಇರುತ್ತೆ. ಇದೇ ಫುಲ್ ಸ್ಟಾಪು, ಅದು ನಿನ್ನ ಮಾವನಿಂದ. ಇಲ್ಲಿ ಹೇಳ್ಬಾರ್ದು, ಸಾಯಿ. ನಾನಿನ್ನು ಸುಮ್ಮನೆ ಇರಬಾರ್ದು. ಮಿಂಚು ವಿಷಯನ ಗೌತಮ್ ಭೂಮಿಕಂಗೆ ಹೇಳಲೇಬೇಕು. ನೀನು ತಂದು ಬಿರಿಯಾನಿನ ನೀನೇ ತಿಂದು ಸಾಯಿ. ನಾನು ನಿಜದ ಜಗಳ ಆಡಲ್ಲ, ಕಾಟ ಕೊಡಲ್ಲ, ಕಿತ್ತಾಡಲ್ಲ. ನನ್ನ ಟಾಯ್ಸ್ ಎಲ್ಲ ಇನ್ಮೇಲಿಂದ ನಿಂದೆ. ಇನ್ಯಾವತ್ತೂ ನಾನು ನಿಮ್ಮ ಮನೆಗೆ ಬರಲ್ಲ ಅಪ್ಪು. ನಾನು ಅಲ್ಲೇ ಇರ್ತೀನಿ. ಮಿಂಚು, ನೀನೆಲ್ಲೇ ಇರು, ನಾನು ಅಲ್ಲಿಗೆ ಬರ್ತೀನಿ. ಆಟಾಡ್ತೀನಿ, ಡಿಶಮ್ ಮಾಡ್ತೀನಿ. ಇಲ್ಲಿ ಹಂಗೆ ಹೇಳ್ಬೇಡ ಯಾವತ್ತು. ಟೈಮ್ ಊಟ ಮಾಡು, ಸರಿಯಾಗಿ ಮಲ್ಕೋ. ಓಕೆನಾ? ಬಾಯ್. ಬಾಯ್ ಅಪ್ಪು. ಅಂಕಲ್ ಬಾಯ್. ಅಂಕಲ್ ಚಿಕ್ಕಿ, ನಾನು ಯಾವತ್ತೂ ಬರಲ್ಲ. ಪುಟ, ನೀನು ಯಾವತ್ತಿದ್ರು ನಮ್ಮ ಮನಸ್ಸಲ್ಲೇ ಇರ್ತೀಯ. ಮಿಂಚು, ಪ್ಲೀಸ್ ಟೇಕ್ ಕೇರ್. ಸರಿ ಚಿಕ್ಕಿ. ನೀನು ಈ ಒಟ್ಟಾರಕ್ಕೆ ಈ ಮಗುವಿನ ರೂಪದ ಅದೃಷ್ಟ ದೇವತೆ ಲಕ್ಷ್ಮೀ ದೇವತೆಯನ್ನು ಕರ್ಕೊಂಡು ಬಂದಿದ್ದೀಯಾ? ಸೇವಂತಿಗೆ ಚೆನ್ನಿನಂದ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ.
ನೀನೇನು ಮಾಮೂಲಿ ಮನುಷ್ಯರು ಅಥವಾ ಶಾಪಗ್ರಸ್ತ ಗಂಧರ್ವ ಗೊತ್ತಿಲ್ಲ. ನಿನ್ನಲ್ಲಿ ಏನೋ ಒಂದು ಶಕ್ತಿ ಇದೆ ಪುಟ್ಟ. ನಾನು ನಿನ್ನ ಪಪ್ಪ ಅಂತ ಕರೀಲ. ಬಾಮ್ಮ ಬಾ. ಕಂತ್ರಿ ಮಾವ ಚೂರಪ್ಪಾರ ಸೆಂಟಿಮೆಂಟಲ್ಲಿ ನಾವು ಉಸಾಡಕ್ ಬಿಟ್ಟಿದ್ರೆ ನನಗೆ ಹೊಡೆದೋಗ್ತ್ಯಾ. ಗೌತಮ್ ದಿವಾನ್ಗೆ ವಿಚಾರ ಗೊತ್ತಾಗಕ್ಕೂ ಮುಂಚೆ ಫಸ್ಟ್ ನೀನು ಹಿಡ್ದಾಕ್ಬೇಕು. ಆದ್ರೆ ಈ ಸಲ ನೀನು ಹಿಡ್ದಾಕಿದ್ಮೇಲೆ ಉಳ್ಸೋ ಮಾತೇ ಇಲ್ಲ ಮಾಮ, ಉಳ್ಸೋ ಮಾತೇ ಇಲ್ಲ. ರೀ ಹುಚ್ಚು ಮಲಗಿದಾಳೆ, ಬೇಗ ಜಯದೇವ್ ಅವ್ರಿಗೆ ಫೋನ್ ಮಾಡ್ರಿ. ಹಾ ಮಾಡ್ತೀನಿ, ಈಗಲೇ ಮಾಡ್ತೀನಿ. ಹಲೋ, ಏನಾಯ್ತು? ಕೆಲಸ ಆಗಿಲ್ಲ ಅಂದ್ರೆ ಫಸ್ಟ್ ಅಲ್ಲಿಂದ ಹೊರಡು, ಇಲ್ಲಾಂದ್ರೆ ಎಲ್ರು ಸಿಗಾಕುತ್ತೀವಿ. ಸರ್ ಯಾಕೆ ಸರ್ ಇಷ್ಟೊಂದು ಟೆನ್ಷನ್ ಆಗ್ತೀರಾ? ಮಗು ಆರಾಮಾಗಿ ನಮ್ಮ ಜೊತೆ ಕಾರ್ನಲ್ಲೇ ಮಲಗಿದೆ ಸರ್.